ಚೆಕ್ಗಳನ್ನು ಕೂಡ ಕೊಟ್ಟಿಲ್ವಾ? ಆದ್ರೆ ಮೇಟಿಯವರು ಇರಲಿಲ್ಲ. ಮೇಟಿಯವರು ಪಾಪ ಅಷ್ಟೊಂದು ಆಸೆ ಇಟ್ಕೊಂಡಿದ್ರು, ಬಡವರ ಮಕ್ಕಳು ಡಾಕ್ಟರ್ಗಳಾಗ್ಲಿ, ಬಾಗಲಕೋಟೆ ಜಿಲ್ಲೆ ಪಕ್ಕದ ಜಿಲ್ಲೆಗಳಿಗೆಲ್ಲ ಉತ್ತಮವಾದಂಥ ಗುಣಮಟ್ಟದ ಆರೋಗ್ಯ ಸೇವೆ ಸಿಕ್ಲಿ ಅಂತಕ್ಕಂಥ ಕನಸು ಅವ್ರಿಗೆ ಇದ್ದದ್ದು. ಅದಕ್ಕೋಸ್ಕರನೇ ಒಳ್ಳೆ ಆರೋಗ್ಯ ಸೇವೆ ಸಿಗಬೇಕು ಅಂತಲೇ ಅವ್ರ ಕುಟುಂಬದಲ್ಲೇ 6 ಜನ ಡಾಕ್ಟರ್ಗಳಾಗಿದ್ದಾರೆ. ಈಗ 6 ಜನ ಡಾಕ್ಟರ್ಗಳನ್ನು ಮಾಡಿದ್ದಾರೆ. ಇದು ಅವರ ಕನಸು, ಗೌರ್ಮೆಂಟ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ. ನೀವು ಓಟ್ ಹಾಕ್ಬೇಕು, ಯಾರಿಗೆ ಓಟ್ ಹಾಕ್ತೀರಿ ಹೇಳಿ? ಓಟ್ ಯಾರಿಗ್ರಿ ಹಾಕ್ತೀರಿ? HY ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಅವ್ರ ಮಗ ಉಮೇಶ್ ಮೇಟಿಯವರು ಗೆಲ್ಲೇಬೇಕು. ಗೆಲ್ಲಬೇಕು ಬೇಡ? ನಮ್ಮ ಪಕ್ಷ ಇದೆಯಲ್ಲ, ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ. ಅವರು ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಎಲ್ಲರನ್ನು ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ನಾವು ಜಾತಿ ಮಾಡಲ್ಲ, ಧರ್ಮ ನೋಡಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರಿಗೂ ಕೂಡ ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದದು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಎಲ್ಲ ಜನರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ, ಅವರ ಸ್ವಾವಲಂಬಿಗಳಾದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಮಾಡಿದವರು ಯಾರು? ಬಿಜೆಪಿಯವರೇಂದ್ರೆ ಸಿದ್ದರಾಮಯ್ಯ. ಬಸವಣ್ಣನವರ ಸಾಂಸ್ಕೃತಿಕ ನಾಯಕ. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು ಕೂಡ ಬಸವಣ್ಣನವರ ಜಯಂತಿ ದಿನನೇ 2013 ತಾರೀಕು, ಮೇ 13ನೇ ತಾರೀಕು ಪ್ರಮಾಣ ವಚನ ತಗೊಂಡದ್ದು. ಮುಖ್ಯಮಂತ್ರಿಯಾಗಿ 2013 ತಾರೀಕು ಮೇ ತಿಂಗಳು. ಬಿಜೆಪಿಯವರು ಯಾಕೆ ಯಡಿಯೂರಪ್ಪ ಮಾಡಲಿಲ್ಲ? ಬಸವರಾಜ ಬೊಮ್ಮಾಯಿ ಯಾಕೆ ಮಾಡಲಿಲ್ಲ? ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಲಿಲ್ಲ? ಇದನ್ನ ತಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥ ಬಯಸಿರ್ತಕ್ಕಂಥವ್ರು. ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡಿಲಿಕ್ಕೆ ಹೋಗಲ್ಲ. ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಜಾತಿ ಒಡೆಯಕ್ಕೆ ಹೋಗಲ್ಲ. ಮುಸಲ್ಮಾನರನ್ನ ಹಿಂದೂಗಳ ವಿರುದ್ಧ ಎತ್ಕೆಟ್ಟದು, ಹಿಂದೂಗಳನ್ನ ಮುಸಲ್ಮಾನರ ವಿರುದ್ಧ ಎತ್ಕೆಟ್ಟದು, ಆ ಕೆಲಸ ಯಾವತ್ತೂ ನಾವು ಮಾಡಲ್ಲ. ನಮ್ಗೆ ಓಟ್ ಹಾಕ್ಬೇಕಲ್ವಾ? 2 ವರ್ಷ ನಮ್ದೇ ಸರ್ಕಾರ ಇರ್ತದೆ. ಬಾಗಲಕೋಟೆ ಕೆಲಸ ಆಗ್ಬೇಕಾದ್ರೆ ಇವತ್ತು ವ್ಯಾಪಾರಗಾರರು ಇಲ್ಲಿದ್ದಾರೆ, ಆ ವ್ಯಾಪಾರಗಾರರ ಜೊತೆ ನಾನು ಇವತ್ತೇನು ಆಶ್ವಾಸನೆ ಕೊಡಲ್ಲ, ನಿಮ್ ಜೊತೆ ಇಲ್ಲಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಜನರ ಜೊತೆ ನಾವು ಇರ್ತೀವಿ. ವಿಶೇಷವಾಗಿ ಬಡವರು, ದಲಿತರು,
ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು, ರೈತರು, ಕಾರ್ಮಿಕರು ಇವ್ರ ಜೊತೆ ಇರ್ತಕ್ಕಂಥದ್ದು. ಇದಕ್ಕೆ ನನ್ನ ಮೇಲೆ ಅಟ್ಯಾಕ್ ಮಾಡೋದು. ಸಿದ್ದರಾಮಯ್ಯ ಹೊಟ್ಟೆ ಉರಿ ಅವ್ರಿಗೆ. ಸಿದ್ದರಾಮಯ್ಯ 2 ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ, ಹೊಟ್ಟೆ ಉರಿ. ಯಾಕಂದ್ರೆ ಯಡಿಯೂರಪ್ಪ ಇದಾರಲ್ಲ, ಪಾಪ 2 ವರ್ಷ ಆದದ್ದು, ಹಿಂಬಾಗಲಿಂದ ಬಂದದ್ದು. ಅವರು ಟರ್ಮ್ನು ಮುಗಿಸ್ಲಿಲ್ಲ ಅವರು ಪಾಪ. ಇವತ್ತು ದೇವರಾಜ ಅರಸ್ ನಂತರ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದವನು ಇದೇ ಸಿದ್ದರಾಮಯ್ಯ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಹೈಯೆಸ್ಟ್ ಅವಧಿಗೆ ಮುಖ್ಯಮಂತ್ರಿ ಆಗಿರೋರು ಯಾರು? ನಾನು ವಿಶ್ವಾಸದ್ರೋಹಿ ಆಗಿದ್ರೆ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? 17 ಬಜೆಟ್ಗಳು ಮಂಡಿಸ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ದಯಮಾಡಿ 9ನೇ ತಾರೀಕು ತಾವೆಲ್ಲ ಮತಗಟ್ಟೆಗೆ ಹೋಗ್ಬೇಕು. ಇವ್ರ ನಂಬರು 1 ಎಷ್ಟು? ಇವ್ರ ಕ್ರಮ ಸಂಖ್ಯೆ, ಚಿಹ್ನೆ ಯಾವುದು? ದಯಮಾಡಿ ಎಲ್ಲ ಹೇಳ್ತಾರೆ, ಬಾಗಲಕೋಟೆ ನಗರದಲ್ಲಿ ಬಿಜೆಪಿಗೆ ವೋಟ್ ಜಾಸ್ತಿ, ಈ ಸಾರಿಯೇ ಅದು ಬದಲಾವಣೆ ಆಗ್ತದೆ. ಈ ಸಾರಿ ಬದಲಾವಣೆ ಆಗ್ತದೆ. 100 ಉಮೇಶ್ ಮೇಟಿಯವರು ಗೆದ್ದೇ ಗೆಲ್ತಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಇಷ್ಟ ಇದ್ದೇನೆ. ಅದರಿಂದ ಉಮೇಶ್ ಮೇಟಿಯವರಿಗೆ ಆಶೀರ್ವಾದ ಮಾಡಿ ನೀವೆಲ್ಲ ವೋಟ್ ಹಾಕಿ ಗೆಲ್ಲಿಸ್ಕೊಡ್ಬೇಕು. HY ಮೇಟಿಯವರ ಆತ್ಮಕ್ಕೆ ಶಾಂತಿಯನ್ನ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಆ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ಮಾಡಿ ಅಂತ ಹೇಳಿ ನಿಮ್ಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದನ್ನ ಮಾಡಿದವರು ಯಾರು? ನರೇಂದ್ರ ಮೋದಿಯವರು. ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಯಾರಾದರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಭಾರತೀಯ ಜನತಾ ಪಕ್ಷದ ಸಂಸದರು, ಮಂತ್ರಿಗಳಾಗಿರ್ತಕ್ಕಂಥವ್ರು ಕೇಳಿದ್ರ? ಕೇಳಿಲ್ಲ. ಯಾಕೆ ಕೇಳಿಲ್ಲ? 14ನೇ ಹಣಕಾಸಿನಲ್ಲಿ 14ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ಬಂದಿದ್ದಂತ ಪಾಲು 4.7%. 15ನೇ ಹಣಕಾಸಿನಲ್ಲಿ ಬಂದಂತ ಪಾಲು 3.6%. ಅಂದ್ರೆ 1.1% ನಮಗೆ ನಷ್ಟ ಆಯಿತು. ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಅದಕ್ಕಾಗಿ ಕನ್ನಡಿಗರಿಗೆ ಆದಂತ ಅನ್ಯಾಯ ಅದು. ಒಬ್ಬ ಚಕಾರ ಎತ್ತಲಿಲ್ಲ. ಪ್ರಹ್ಲಾದ್ ಜೋಶಿ ಅಷ್ಟೊಂದೆಲ್ಲ ಮಾತಾಡ್ತಾರ, ಬಸವರಾಜ ಬೊಮ್ಮಾಯಿ ಅಷ್ಟೊಂದು ಮಾತಾಡ್ತಾರ, ಮಾಡಲಿಲ್ಲ. 15ನೇ ಹಣಕಾಸಿನಲ್ಲಿ ನಮಗೆ ಬರಬೇಕಾಗಿದ್ದಂತ ಹಣ ಕಡಿಮೆ ಆಯಿತು ಅಂತೇಳಿ ವಿಶೇಷ ಅನುದಾನವನ್ನ ಕೊಟ್ಟಿದ್ರು. ನಮಗೆ ವಿಶೇಷ ಅನುದಾನವನ್ನ ಕೊಟ್ಟಿದ್ರು. 5,495 ಕೋಟಿ ರೂಪಾಯಿಗಳು ನಮಗೆ 5,495 ಕೋಟಿ ಜೊತೆಗೆ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ, ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, 11,495 ಕೋಟಿ ಕರ್ನಾಟಕಕ್ಕೆ ಬರಬೇಕಾಗಿದ್ದಂತ ಹಣ ಬರಲಿಲ್ಲ. ಇದು ಕನ್ನಡಿಗರಿಗೆ ಆದಂತ ದ್ರೋಹ, ಮೋಸ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೊಂದು ಹಣ ಕೊಡಲಿಲ್ಲ. ಅದ್ರ ಜೊತೆಗೆ ಅಪ್ಪರ್ ಭದ್ರಾ ಅಂತ ಒಂದು ಯೋಜನೆ ನಡೀತಾ ಇದೆ, ನೀರಾವರಿ ಯೋಜನೆ. ಆ ನೀರಾವರಿ ಯೋಜನೆಗೆ ಇದೇ ನಿರ್ಮಲಾ ಸೀತಾರಾಮನ್ 23-24 ಬಜೆಟ್ನಲ್ಲಿ ಭಾಷಣದಲ್ಲಿ
ಹೇಳಿದ್ರು. ಅದಕ್ಕೆ 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ, 5,300 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ. ಅದನ್ನೇ ಬಸವರಾಜ ಬೊಮ್ಮಾಯಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು. 23 ಜನವರಿನಲ್ಲಿ ಇಲ್ಲಿ ಫೆಬ್ರವರಿನಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಅವರು ಬಜೆಟ್ ಮಂಡಿಸುವಾಗ ಮತ್ತೆ ಅದನ್ನು ಪುನರುಚ್ಚಾರ ಮಾಡಿದ್ರು. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಹೇಳಿದ್ದಾರೆ. ಅದು ಅವ್ರನ್ನ ಧನ್ಯವಾದಗಳನ್ನ ಹೇಳ್ತೇನೆ. ಅದಕ್ಕೋಸ್ಕರ ನಾನು ಕೂಡ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡ್ತೇನೆ, 5,300 ಕೋಟಿ ರೂಪಾಯಿ ಕೇಂದ್ರದಿಂದ ಬರ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಇವತ್ತಿನವರೆಗೆ 1 ರೂಪಾಯಿ ಬರಲಿಲ್ಲ. ಇದು ಕನ್ನಡಿಗರಿಗೆ ಮಾಡಿದಂತ ಮೋಸ ಅಲ್ವಾ, ದ್ರೋಹ ಅಲ್ವಾ? ಇದು ಕರ್ನಾಟಕಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾನು 2013ರಿಂದ 2018ವರೆಗೆ ಮುಖ್ಯಮಂತ್ರಿ ಆಗಿದ್ದೆ. ಮಾನ್ಯ ನರೇಂದ್ರ ಮೋದಿ ಅವರು ಕೂಡ 2014ರಲ್ಲಿ ಪ್ರಧಾನಮಂತ್ರಿ ಆದರು. ಅದಕ್ಕಿಂತ ಮೊದಲು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ನರೇಂದ್ರ ಮೋದಿ ಅವರು 2014ರಲ್ಲಿ ಏನು ಭರವಸೆಗಳನ್ನ ಕೊಟ್ಟರು, ಎಷ್ಟನ್ನ ಈಡೇರಿಸಿದ್ದಾರೆ, ಇದನ್ನ ತಾವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಒಮ್ಮೆ ಜ್ಞಾಪಿಸ್ಕೊಳ್ಳಿ, ನರೇಂದ್ರ ಮೋದಿ ಅವರು ಹೇಳಿದ್ರು, ಅಚ್ಚೇ ದಿನ ಆಯೇಗ ಬರ್ತಾ ಒಳ್ಳೆ ದಿನ ಬಂತೇನ್ರಿ ಬರಲಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು ಇದು. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತುಗಳು, ಒಳ್ಳೆಯ ದಿನಗಳು ಬರ್ತವೆ ಈ ದೇಶಕ್ಕೆ. ನಾನು ಪ್ರಧಾನಮಂತ್ರಿ ಆದ ತಕ್ಷಣ, ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಒಳ್ಳೆಯ ದಿನಗಳು ಬರ್ತವೆ. ಇಲ್ಲಿವರೆಗೆ ಒಳ್ಳೆಯ ದಿನ ಬರಲಿಲ್ಲ. ವಿದೇಶದಲ್ಲಿ ಕಪ್ಪು ಹಣ ಇದೆ. ಆ ಕಪ್ಪು ಹಣ ತಂದು ಭಾರತ ದೇಶಕ್ಕೆ ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ರು. 15 ಲಕ್ಷ ಇವತ್ತಿನವರಿಗೆ 15 ಪೈಸೆನೂ ಬರಲಿಲ್ಲ. ಬಂತ ನಿಮ್ಗೆ? ನೀವೆಲ್ಲ ಸುಮ್ಮನೆ ಇರೋದು ನೋಡಿದ್ರೆ ನಿಮ್ಗೆಲ್ಲ ಬಂದಿರಬೇಕು. 15 ಲಕ್ಷ ಬಂದಿಲ್ಲ. ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು, ಕಪ್ಪು ಹಣನೂ ತರಲಿಲ್ಲ, 15 ಪೈಸೆನೂ ಕೊಡ್ಲಿಲ್ಲ. ಆಮೇಲೆ ನಿರುದ್ಯೋಗದ ಸಮಸ್ಯೆ ಈ ದೇಶದಲ್ಲಿ ತಾಂಡ ಆಡ್ತಾ ಇದೆ. ಅದಕ್ಕೋಸ್ಕರ ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೇನೆ, 2 ಕೋಟಿ ಉದ್ಯೋಗಗಳನ್ನ ಯುವಕರಿಗೆ ಕೊಡ್ತೇನೆ ಅಂತ ಹೇಳಿದ್ರು. ಇದು ಭರವಸೆ. ಇವತ್ತು ಎಷ್ಟು ವರ್ಷ ಆಯ್ತು ಅವರು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತು ಪ್ರಧಾನಮಂತ್ರಿಯಾಗಿ. 12 ವರ್ಷದಲ್ಲಿ ಎಷ್ಟು 24 ಕೋಟಿ ಹುದ್ದೆಗಳನ್ನು ಕೊಡಬೇಕಾಗಿತ್ತು ಯುವಕರಿಗೆ. ಕೊಡ್ಲಿಲ್ಲ. ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೇನೆ, ಮಾಡಿದ್ರ? ಮಾಡಲಿಲ್ಲ. ರೂಪಾಯಿ ಮೌಲ್ಯವನ್ನ ಹೆಚ್ಚಿಸ್ತೇನೆ. ಅವತ್ತಿನ ಡಾಲರ್ ಒಂದು ಎಷ್ಟಪ್ಪ ಬೆಲೆ ಆಯ್ತಿತ್ತು ಅಂತಂದ್ರೆ 58 ರೂಪಾಯಿ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ 58 ರೂಪಾಯಿ. ಇವತ್ತು 94 ರೂಪಾಯಿ. ಎಷ್ಟು ರಾಯರೆಡ್ಡಿ? 95 ರೂಪಾಯಿ.
ನರೇಂದ್ರ ಮೋದಿ ಅವರು ಬೆಲೆ ಏರಿಕೆ ಕೂತ್ಕೊಳ್ಳಪ್ಪ. ಭಾರತೀಯ ಜನತಾ ಪಕ್ಷ ಹೇಳಿದ್ರು ನರೇಂದ್ರ ಮೋದಿ ಅವರು, ಇವನ್ನ ಜಾರಿ ಮಾಡಿದ್ರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಅಂತ ಹೇಳಿದ್ರು. ಇಲ್ಲಿ ಲೀಡರ್ಗಳು ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅಶೋಕ, ವಿಜೇಂದ್ರ ಇವರೆಲ್ಲ ಹೇಳಿದ್ರು ಇದನ್ನು ಮಾಡಬಾರದು, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಗ್ತವೆ ಅಂತ ಹೇಳಿದ್ರು. ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಯಶಸ್ವಿಯಾಗಿ, ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ನಮ್ಮ ಬಜೆಟ್ ಎಷ್ಟು ಗೊತ್ತಾ ಈ ವರ್ಷ? 4,48,004 ಕೋಟಿ ರೂಪಾಯಿಗಳು. 4,48,004 ಕೋಟಿ ರೂಪಾಯಿಗಳು. ಅಂದರೆ ಪ್ರತಿ ವರ್ಷ, ಈ ವರ್ಷ ಕಳೆದ ವರ್ಷ 4,09,000 ಕೋಟಿ ಇತ್ತು ಬಜೆಟ್. ಈ ವರ್ಷ 26-27ಕ್ಕೆ 4,48,004 ಕೋಟಿ, ಅಂದ್ರೆ 38,455 ಕೋಟಿ ಜಾಸ್ತಿ. 38,455 ಕೋಟಿ ಜಾಸ್ತಿ ಆಯ್ತು. ದಿವಾಳಿ ಆಗಿದ್ರೆ ಮಾಡಕ್ಕಾಯ್ತಿತ್ತ? ಆರ್ಥಿಕವಾಗಿ ದಿವಾಳಿ ಆಗಿದ್ರೆ ಮಾಡಕ್ಕಾಯ್ತಿತ್ತ? ಹೆಚ್ಚು ಮಾಡಕ್ಕಾಯ್ತಿತ್ತ? ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಾನೆಲ್ಲ ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಸರ್ಕಾರ ನುಡಿದಂತೆ ನಡೆದಿದ್ದೀವಿ. ಮೇಟಿಯವರು ಇದಕ್ಕೆ ಇವತ್ತಿನವರೆಗೆ ಮಾಡಿಲ್ಲ. ಅಪ್ಪರ್ ಕೃಷ್ಣ ಯೋಜನೆ ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ ಕಾಂಗ್ರೆಸ್ ಕಾರಣ. ಆಗ ನೀವು 4 ವರ್ಷ ಇದರಲ್ಲಿ ಏನ್ ಮಾಡಿದ್ರಿ? 9 ವರ್ಷ, ಒಟ್ಟು 9 ವರ್ಷ ಕರ್ನಾಟಕದಲ್ಲಿ ಇದರಲ್ಲಿ ನೀವೇನ್ ಮಾಡಿದ್ರಿ? ಅಪ್ಪರ್ ಕೃಷ್ಣ ಮುಗಿಸ್ಬೋದಾಗಿತ್ತಲ್ಲ, 9 ವರ್ಷದಲ್ಲಿ ನೀವು ಮುಗಿಸ್ಬೋದಾಗಿತ್ತಲ್ಲ. ಕೂತ್ಕೊಳ್ರಿ, ಬಾವುಟ ಕೆಳಗಡೆ ಇಳಿ. 9 ವರ್ಷದಲ್ಲಿ ಮುಗಿಸ್ಬೋದಾಗಿತ್ತಲ್ಲ. ಯಾಕೆ ಜಮೀನು ಕಳ್ಕೊಂಡವರಿಗೆ ಪರಿಹಾರ ಕೊಡ್ಲಿಲ್ಲ? ಇವತ್ತು 13 ವರ್ಷಗಳ ಹಿಂದೆ ಇತ್ಯರ್ಥ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಲ್ಮಟ್ಟಿ ಡ್ಯಾಮ್ ಅನ್ನ ಏರಿಸಬೇಕು ಅಂತೇಳಿ, ಆಲ್ಮಟ್ಟಿ ಡ್ಯಾಮ್ ಅನ್ನ ಏರಿಸಬೇಕು. 519 ಮೀಟರಿಂದ 524 ಮೀಟರ್ವರೆಗೆ ಏರಿಸಬೇಕು ಅಂತ ಆಯಿತು. ಯಾಕೆ ಮಾಡಲಿಲ್ಲ? ಯಾಕ್ರಿ ಮಾಡಲಿಲ್ಲ? ಯಾಕೆ ಮಾಡಲಿಲ್ಲ ನೀವು? ಇದನ್ನ ಉತ್ತರ ಕೊಡಬೇಕಾಗತ್ತೆ. ಈ ಸಂದರ್ಭದಲ್ಲಿ, ಈ ಎಲೆಕ್ಷನ್ ಅಲ್ಲಿ ಉತ್ತರ ಕೊಡಬೇಕು. ಇವತ್ತಿನವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಕೇಂದ್ರ ಸರ್ಕಾರ ಮಾಡಬೇಕು. ಕೇಂದ್ರ ಸರ್ಕಾರ ಯಾರ ಕೈನಲ್ಲಿರೋದು? ಬಿಜೆಪಿ ಕೈನಲ್ಲಿ. ಮತ್ತೆ ವೋಟ್ ಕೊಡ್ತೀರಾ ಅವ್ರಿಗೆ? ಇವತ್ತವರೆಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದ ನೆಕ್ಸ್ಟ್ ದಿನನೇ ನಾವು ಆಲ್ಮಟ್ಟಿ ಡ್ಯಾಮ್ ಅನ್ನ ಎತ್ತರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದಕ್ಕೆ ನಾವು ಸುಮ್ಮನೆ ಇರಬಾರದು ಅಂತೇಳಿ ನಾನು ರೈತ ಪ್ರತಿನಿಧಿಗಳು ಕರೆದು, ಈ ಭಾಗದ ಶಾಸಕರನ್ನೆಲ್ಲ ಕರೆದು, ಮಂತ್ರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದೆ. ಅವತ್ತು ತೀರ್ಮಾನ ಮಾಡಿದೆ, ಒಂದೇ ಹಂತದಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. ಕನ್ಸೆಂಟ್ ಅವಾರ್ಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ. 1 ಎಕರೆಗೆ ಖುಷ್ಕಿ ಜಮೀನಿಗೆ 30 ಲಕ್ಷ ರೂಪಾಯಿ. ನೀವ್ಯಾಕೆ ಮಾಡಲಿಲ್ಲ? ನೀರಾವರಿ ಜಮೀನಿಗೆ 1 ಎಕರೆಗೆ 40 ಲಕ್ಷ ರೂಪಾಯಿ. ನೀವ್ಯಾಕೆ ಮಾಡಲಿಲ್ಲ? ಜೊತೆಗೆ ಈಗಾಗಲೇ ಚೆಕ್ಗಳನ್ನು ಕೂಡ
ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿದೆ ಅಲ್ವೇನ್ರಿ? ಚೆಕ್ಗಳು ಕೂಡ ಕೊಡಲಿಕ್ಕೆ ಪ್ರಾರಂಭ ಆಗಿದೆ. ಆದಷ್ಟು ಜಾಗ್ರತೆ, ಚೆಕ್ಗಳನ್ನು ಕೊಟ್ಟು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಮೇಟಿಯವರ ಇನ್ನೊಂದು ಕನಸಿತ್ತು. ಅದೇನಪ್ಪ ಕನಸು ಅಂತಂದ್ರೆ, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಬಾಗಲಕೋಟೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅಂತಕ್ಕಂಥದ್ದು ಬಹಳ ದಿನಗಳಿಂದ ಬೇಡಿಕೆ ಇದ್ದಂಥದ್ದು. ಅವರು ಒತ್ತಾಯ ಸರ್ಕಾರದ ಮೇಲೆ ಮಾಡ್ತಾ ಇದ್ರು. 16-17ರಿಂದ ಒತ್ತಾಯ ಮಾಡ್ತಾ ಇದ್ರು. 16-17ರಲ್ಲಿ ಒತ್ತಾಯ ಮಾಡಿದ್ರು. ನಾನು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಆಗ್ಲೇಬೇಕು, ಈ ಸಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಅಂತ ಹಠ ಹಿಡಿದ್ರು. ನಾನು ಹೇಳಿದೆ ಸ್ವಲ್ಪ ಮುಂದಿನ ವರ್ಷ ಮಾಡೋಣ ಅಂತ ಹೇಳಿದೆ. ಇಲ್ಲ ಈ ವರ್ಷನೇ ಆಗಬೇಕು ಅಂತಂದ್ರು. 25-26ರ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡದೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಈ ವರ್ಷ ಮಾಡ್ತೀವಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.